ಸಾಕು ಕುತ್ಕೋ ಬಾ ಸಾಕು ಕೆಳಗಡೆ ಬಾ ಆಗಲ್ಲ ಕಣಯ್ಯ ನಾನು ಇನ್ನೂ ಮಜಾ ಮಾಡ್ಬೇಕು ನಾನ್ ಬರಲ್ಲ ಕೂತೆ ಸಮಾಧಾನನ ಮುಂದೆ ಏನೋ ಯಾ ವಾಟ್ಸ್ ನೆಕ್ಸ್ಟ್ ಕಾರ್ ರೇಸು ಯಾಕೆ ಯು ಅರ್ಜೆಂಟ್ ಸ್ಟಾಪ್ 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 ಸಡನ್ ಆಗಿ ಏನಾಯ್ತು ಅಮೂಲ್ಯ ಎಲ್ಲಿ ಹೋಗ್ತಿದ್ಯಾ ಸಿಗರೇಟ್ ಸೇದಬೇಕು ಅಂತಿದ್ಯಾ ವಾಟ್ಸ್ ರಾಂಗ್ ವಿತ್ ಯು ಐ ಕಿಡಿಂಗ್ ಮೀ ಅಯ್ಯೋ ನನ್ನ ತಲೆಲ್ಲ ಅಂತ ಕಲ್ಬರ್ಕೆ ಹೇಳಲ್ಲ ಬರೋದಿಲ್ಲ ಅಲ್ಲ ಸೀನೇ ಇಲ್ಲ ಸರಿ ನಾನು ಕೊಟ್ಟಿದ್ದು ಯೋಗರ್ಟ್ ಪ್ಯಾಕೆಟ್ ಅಲ್ಲಿ ಛೀ ಛೀ ನಂಗೆ ಮೊಸರು ಅಂದರೆ ಆಗದೇ ಇಲ್ಲ ವಾಟ್ ಮತ್ತಾಗಲೇ ಕೊಟ್ಟಾಗ ಬೇಡ ಅಂತ ಯಾಕೆ ಹೇಳಿಲ್ಲ ಅದು ನೀರು ಕೊಟ್ಟಿಯಲ್ಲ ಅದಕ್ಕೆ ಆಗ ಬೇಡ ಅನ್ಬೇಕು ಅಂತಾನೆ ಅನ್ಸಲಿಲ್ಲ ಅಣ್ಣ ನಮ್ಮ ರೆಗ್ಯುಲರ್ 2 ಕೊಡಿ 2 ನಿಮಿಷ ಕೊಡ್ತೆ ಏಯ್ ನೀನು ಬೇಡ ತಿಂತೀಯಾ ಅಮ್ಮ ಬೇಡ ಅಂದ್ರೆ ಬಿಟ್ಬಿಡ್ತೀವಾ ಕರ್ಕತ್ತ ಎಲೆ ಕತ್ತ ಸುಣ್ಣ ರೋಸ್ಟೆಡ್ ಸುಪಾರಿ ತಂಬಾಕು ಒಟ್ಟಿಗೆ ಬಾಯಿಗೆ ಬಿತ್ತು ಅಂದ್ರೆ ಭೂಮಿಯಿಂದ ಆಸೆ ಈ ಸಲ ಬಂದಷ್ಟು ಖುಷಿ ಆಗತ್ತೆ ಏದದ್ದು ನಂಬಿಟ್ಯಾ ಕೋಲ ಕುಡ್ದೇ ತೂರಾಡ್ತೀನಿ ಅಂಥದ್ರಲ್ಲಿ ಇದೆಲ್ಲ ಮಾಡ್ತೀನ ನಾನು ಟಾಪ್ ಟು ಬಾಟಮ್ ಒಳ್ಳೆ ಹುಡುಗಿಗಳು ನಾನು ತಗೊಳ್ಳಿ ತಿನ್ನಲ್ಲ ಅಂದ್ರೆ ತಿಂತಾ ಇದೆಯಾ ಅಯ್ಯೋ ಇದು ಟೊಬ್ಯಾಕೊ ಪಾನ್ ಅಲ್ಲ ಸಿಂಪಲ್ ಸ್ವೀಟ್ ಪಾನ್ ಡಿಟ್ಟು ನೀನ್ ತರಾನೆ ನನಗಿದೆಲ್ಲ ಬೇಡ ಅಭ್ಯಾಸ ಇಲ್ಲ ಏ ಒಳ್ಳೆ ಚಟ ಮಾಡು ಅಂತ ಹೇಳ್ದಂಗೆ ಹೇಳ್ತೀಯಲ್ಲ ಇದು ಬರೀ ಸ್ವೀಟ್ ಪಾನು ಏನೂ ಆಗಲ್ಲ ತಿನ್ನು ಪರವಾಗಿಲ್ಲ ಬೇಡ ಬೇಡ ಅಂದ್ರೆ ಕೇಳೋರು ಯಾರು ಸುಳ್ಳೆ ಪುಳ್ಳೆ ಅಂದ್ರು ತಿನ್ಲೇಬೇಕು ಏನ್ ಮಾಡಿ ಅಣ್ಣ Vamos cuidar. ಕಾಚಿಂದ ಆಚೆ ಬಾ ಇಡು ಕಾರ್ಟ್ ಆಗಿಟ್ಟಿನಿ ಯಾಕೆ ಪೆಟ್ರೋಲ್ ಜಾಸ್ತಿ ಆಗಿದ್ಯಾ ವಾಟ್ ಮತ್ತೇನೇನು ನಮ್ಮನೆ ಇಲ್ಲೇ ಅಲ್ವಾ ಅದಕ್ಕೆ ಕಾರ್ ಯಾಕೆ ಜಗಳ ಮಾಡದೇ ಇದ್ರೆ ನಿಂಗೆ ಸಮಾಧಾನ ಇಲ್ಲ ಅಲ್ವಾ ಇಲ್ಲ ಏನ್ ಇವಾಗ ಏ ಬಜಾರಿ ಹೇ ಸುಳ್ಳೆ ಪುಳ್ಳೆ ಏಯ್ ಹೇಳ್ತೀನಿ ಸುಳ್ಳೆ ಪುಳ್ಳೆ
ಹೇಯ್, ಏನು ನೋಡ್ತಿದ್ಯಾ? ಜಗಳ ಮಾಡ್ತೀನಿ ಅಂತ ಹೇಳಿ ಇಲ್ಲೇನೋ ಕಾಣಿಸ್ತು ನೋಡ್ತಾರೆ ಓಡ್ ಬಂದಿಯಲ್ಲ, ಏನು ನೋಡ್ತಿದ್ಯಾ? ಕನ್ಸಲ್ಲಿ ಕಳೆದು ಹೋಗಿದೆ. ತೀರಾ ರೋಡ್ ಸೆಂಟ್ರಲ್ಲಿ ಕನ್ಸು ಬೀಳಕ್ಕೆ ಶುರುವಾಗಿದೆ ನನಗೆ. ಆದರೆ ಏನು ಮಾಡೋದು, ಅದು ನಿಜ ಆಗಲ್ಲ ಅಂತ ನನಗೆ ಗೊತ್ತು. ವಿಚಿತ್ರ ಪಾರ್ಟಿ ನೀನು. ಇಷ್ಟು ತನಕ ಚೆನ್ನಾಗೇ ಇದ್ದೆ, ಈಗೇನಾಯ್ತು? ಅಯ್ಯೋ ಓಕೆ. ಏನಾಯ್ತು? ಯಾಕೆ ಹೇಳ್ತಿದ್ಯಾ? ನೀನು ಮಾಡಿದ ಸರಿನಾ ವೇದಾಂತ್? ನೀ ತಪ್ಪು ಮಾಡಿದೆ, ಅದು ನನಗೆ ಇಷ್ಟ ಆಗಲಿಲ್ಲ. ಅಮೂಲ್ಯ, ಅಮೂಲ್ಯ, ಮುಂದೊಂದು ದಿನ ರಾಕೆಟ್ ಸೆನ್ಸ್ ಅರ್ಥ ಆದ್ರೂ ಅರ್ಥ ಆಗ್ಬೋದು. ಇವಳೇನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ. ಲೈಟ್ಸ್ ಆಫ್ ಆಗಿದೆ. ಅಣ್ಣ ಮೋಸ್ಟ್ಲಿ ಮಲಗಿದಾನೆ ಅನ್ಸುತ್ತೆ. ಸುಮ್ಮನೆ ಆಗಿ ಡಿಸ್ಟರ್ಬ್ ಮಾಡೋದು. ಅಗ್ರಜ, ನೀನೇನೆ? ನಾನು ಅಗ್ರಜ ಅಂತ ಅನ್ಕೊಂಡ್ಬಿಟ್ಟೆ. ಅಣ್ಣ ಮೋಸ್ಟ್ಲಿ ಅಮೂಲ್ಯನ ಮನೆಗೆ ಹೋಗಿರ್ಬೇಕು. ನಾ ಅರ್ಜುನ್ ಡ್ರಾಪ್ ಮಾಡೋಣ ಅಂತ ಬಂದೆ. ಅಮೂಲ್ಯ ಓಕೆನಾ? ಅವಳಿಗೇನು ಆಗಿಲ್ಲ ತಾನೆ? ಹಾಂ, ಅವಳು ಓಕೆ. ಆದರೆ ನಂಗೆ ಅಣ್ಣನೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ಇವ್ನು ಇದಾನಲ್ಲ, ಇವನ್ನ ಬೈಯಕ್ಕೂ ಆಗಲ್ಲ. ಅಣ್ಣ ಕಾಮ್ ಡೌನ್. ನೀನು ಯಾಕೆ ಸ್ಟ್ರೆಸ್ ಮಾಡ್ಕೊಂಡಿದ್ಯಾ? ಇವ್ನು ಯಾಕೆ ಅರ್ಥ ಆಗ್ತಾ ಇಲ್ಲ ಅದ್ಯಾ? ಅಮೂಲ್ಯ ಇವನ್ನ ಇಷ್ಟಪಡ್ತಿರೋದು ಇವನಿಗೂ ಗೊತ್ತು. ಇವನು ಅವಳನ್ನ ಇಷ್ಟಪಡ್ತಾ ಇದ್ದಾನೆ. ಆದರೆ ಅಣ್ಣ ಅದು ಹಾಗಲ್ಲ ಕಣೋ. ನಾವು ಪದೇ ಪದೇ ಟೀಸ್ ಮಾಡ್ತಾ ಇದೀವಲ್ವಾ, ಅದೇ ನಮಗೆ ನಿಜ ಅಂತ ಅನ್ಸ್ಬಿಟ್ಟಿದೆ. ಒಂದ್ ವೇಳೆ ಅವ್ನ ಮನ್ಸಲ್ಲಿ ಅದಿಲ್ಲ ಅಂದಿದ್ರೆ? ಏನು ನಿನ್ನ ಮಾತಿನ ಅರ್ಥ? ನನ್ನ ಪ್ರಕಾರ ಅಣ್ಣಂಗೇನು ಗೊತ್ತಿಲ್ಲ ಕಣೋ. ಅವನ ಮನಸ್ಸಲ್ಲಿ ಅಮೂಲ್ಯನ ಮೇಲೆ ಪ್ರೀತಿ ಇದೆ ಅಂತಾಗಲಿ ಅಥವಾ ಅಮೂಲ್ಯಂಗೆ ಅವನು ಅಂದರೆ ಇಷ್ಟ ಅನ್ನೋದಾಗಲಿ ಅಣ್ಣಂಗೆ ಅರ್ಥನೇ ಆಗಿಲ್ಲ. ಈ ವಿಚಾರದಲ್ಲಿ ಅವಸರ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಕಾಯಲೇಬೇಕು. ಹಾಗಂತ್ಯ? ಖಂಡಿತ ಅಣ್ಣ. ಫೋರ್ಸ್ ಮಾಡಿ ಫೀಲಿಂಗ್ಸ್ನ ಬರ್ಸೋಕ್ಕೂ ಆಗಲ್ಲ ಅಥವಾ ಇಲ್ಲದೇ ಇರೋ ಫೀಲಿಂಗ್ಸ್ನ ತರ್ಸೋಕ್ಕೂ ಆಗಲ್ಲ. ನೀನು ಹೇಳೋದು ಕರೆಕ್ಟೇ. ಈಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಿದೆ. ಹೆಡ್ ಮಸಾಜ್ ಮಾಡಿದೆ ಅಲ್ವಾ, ಅದಕ್ಕೆ ಆಗ ಅನ್ನಿಸ್ತಾ ಇದೆ. ನೀನು ಅಣ್ಣ ಇಬ್ರು ಸ್ಟ್ರೆಸ್ ಮಾಡ್ಕೊಂಡು ಬಂದು ಹೆಡ್ ಮಸಾಜ್ ಮಾಡು ಅಂತ ಚಿಕ್ಕೋರಿದ್ದಾಗೂ ತಲೆ ತಿಂತಾ ಇದ್ರಿ. ನಾನು ಹೇಳಿದ್ದು ಫಿಸಿಕಲ್ ಸ್ಟ್ರೈನ್ ಬಗ್ಗೆ ಅಲ್ಲ ಅದ್ಯಾ. ಮನಸ್ಸಿಗೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಮೊದಲೆಲ್ಲ ನೀನು ಫಿಸಿಕಲ್ ಸ್ಟ್ರೆಸ್ನೆಲ್ಲ ಮಾಯ ಮಾಡ್ತಾ ಇದ್ದೆ. ಈಗ ಎಮೋಷ್ನಲ್ ಸ್ಟ್ರೆಸ್ನು ಮಾಯ ಮಾಡೋದು ಕಲ್ತ್ಬಿಟ್ಟಿದ್ಯಾ. ಜನ ಅರ್ಥ ಆದರೆ ಅವ್ರ ಜಗತ್ತು ಅರ್ಥ ಆಗತ್ತಂತೆ. ನನಗಿಂತ ನಿಮ್ಮನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ? ಸೋ ಕ್ಯೂಟ್. ಕಮ್, ಐಲ್ ಡ್ರಾಪ್. ಬಾ. ತಲೆ ಯಾಕೆ ಹೀಗೆ ಸಿಡಿತಾ ಇದೆ? ನಾನು ಸಡನ್ ನಿಮ್ಮನ್ನ ನೋಡಿ ಕಿರ್ಸ್ಕೊಂಡೆ. ನೀನ್ ಯಾಕೆ ಕಿರ್ಸ್ಕೊಂಡೆ? ಯಾವಳೆ ಗೊತ್ತು? ನೀನು ಕಿರ್ಚೋದ್ಯಲ್ಲ, ಅದಕ್ಕೆ ಅವಳು ಕಿರ್ಚದ್ಲು. ಒಳ್ಳೆ ಗೋಳಾಯ್ತು ನಿಮ್ದು. ನನಗೆ ಆಫೀಸಿಗೆ ಬೇರೆ ಲೇಟ್ ಆಗ್ತಿದೆ, ತಲೆ ಬೇರೆ ಸಿಡಿತಾ ಇದೆ. ನಾನು ಬರ್ತೀನಿ. ಎಲ್ಲಿಗೆ ಆಗ್ತಿದೆ? ನಿನ್ನೆ ನೀನು ನಮ್ಮನ್ನೆಲ್ಲ ಗಾಬರಿ ಮಾಡಿಸಿ ಸಾಕಾಗ್ಲಿಲ್ವಾ? ಅದು ಯಾವ ಮಾಯಲ್ಲಿ ನೀನು ನಿಜವಾಗ್ಲೂ ಕುಡಿದ್ಯೋ ಒಂದು ಗೊತ್ತಿಲ್ಲ. ನಿನ್ನೆ ಏನಾಯ್ತು ಅಂತ ಒಂದ್ಸಲಿ ನೆನಪು ಮಾಡ್ಕೊ. ಏನು? ನಾನು ಕುಡಿದ್ನ? ನಿಜನಾ? ನನಗೇನು ನೆನಪಾಗ್ತಿಲ್ಲ ಅಕ್ಕ. ನೆನಪು ಮಾಡ್ಕೊಂಡು ಗಟ್ಟಿಯಾಗಿ ಹಿಡ್ಕೋತೀನಿ ಕಣ. ಆ ಕಾರಣನೇ ಕಣೋ. ನನ್ಗೆ ನಿನ್ ಮೇಲಿರೋದು ಅದೇ ಕಣೋಲೆ, ಪ್ರೀತಿ. ಬಾ ಟಾಟಾ ಹೋಗೋಣ.
ಸುಮ್ಮನೆ ಇರು. ನನಗೇನು ಗೊತ್ತಾಗ್ತಿಲ್ಲ ಅಕ್ಕ. ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ಅಯ್ಯೋ ಏನೇನೋ ಆಗೋಯ್ತಲ್ಲ. ಇಷ್ಟೇ ಅಲ್ಲ, ನಿಂಗೆ ಗೊತ್ತಿಲ್ದಿರೋದು ನಡೆದಿದೆ. ನೀನು ನಿದ್ದೆ ಮಾಡ್ತಿದ್ಯಾ ಅಂತ ವೇದಾಂತ್ ಭವನೇ ನಿನ್ನ ಬಿಟ್ಟೋದ್ರು. ಕೂತ್ಕೊಂಡು ಸಿನ್ ಕೊನೆ ರಿಯಾಕ್ಷನ್ ಕೊಡು. ಅದ್ರಂಗೆ ತಲೆ ಮೇಲೆ ಕಲ್ಲಿಟ್ಟಂಗೆ ಆಗ್ತಿದ್ಯಲ್ಲ. ಹೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವೇದಾಂತ್. ರಾತ್ರಿ ಬಂದಾಗ ಲೇಟ್ ಆಗಿತ್ತಾ? ಹಾಂ, ಸೊ ಹೌ ವಾಸ್ ದ ಡಿನ್ನರ್? ಟೋಟಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇದೆ ಅಜ್ಜಿ. ಏನದು ನಗು? ಎಲ್ಲರೂ ಟೇಬಲ್ ಮಾನಸ್ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ಅಯ್ಯೋ, ಇದಕ್ಕೆ ಎಲ್ಲರನ್ನೂ ಯಾಕೆ ಸೇರಿಸ್ತೀಯಾ? ನಾನು ಸೈಲೆಂಟ್ ಆಗಿಲ್ವಾ? ನಾನು ಸೈಲೆಂಟಾಗೆ ಇದ್ದೀನಪ್ಪ. ನಾನು ಹಾಗೆ ಇದ್ದೀನಿ, ಸೌಂಡೇ ಮಾಡಿಲ್ಲ. ಅಮ್ಮ, ಈಗ ನೀನು ಮಕ್ಕಳ ಥರನೇ ಬಿಹೇವ್ ಮಾಡ್ತಿದ್ಯಾ. ನಿನಗೂ ವಯಸ್ಸಾಗ್ಲಿ, ಆಗ ನಿನಗೂ ಅರ್ಥ ಆಗತ್ತೆ. ಮದರ್ ಇಂಡಿಯಾ ಔಟಿಂಗ್ ಹೇಗಿತ್ತು ಅಂತ ಕೇಳ್ಬೇಕಲ್ವಾ? ಎಲ್ಲ ಚೆನ್ನಾಗಾಯ್ತು ಅಂತ ಕೇಳಿದ್ರೆ ಸಾಕಾ? ಅರ್ಜೆಂಟ್ ಅಂದ್ರೆ ಎಲ್ಲರೂ ಮರ್ತು ಹೋಗ್ತೀರಾ ಅಲ್ವಾ? ಊಟನಾದ್ರೂ ತಗೊಂಡೋಗಿ. ಇವತ್ತೊಂದಿನ ಕ್ಯಾಂಟೀನಲ್ಲೇ ತಿನ್ಕೊಳ್ತಿದ್ದೆ. ಅರ್ಜೆಂಟ್ ಅಂತ ಹೇಳಿಲ್ವಾ? ನಾರ್ಮಲ್ ಊಟ ಆಗಿದ್ರೆ ಓಕೆ ಅಂತಿದ್ದೆ, ಆದರೆ ಇವತ್ತು ಗಸಗಸೆ ಪಾಯಸ ಮಾಡಿದ್ದೀನಿ. ಅಣ್ಣಂಗೂ ಕೊಡಿ. ಅಮೂಲ್ಯಂಗೂ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ. ನಿಜಾನಾ? ಅಣ್ಣಂಗೂ ತುಂಬ ಇಷ್ಟ. ನಿನ್ನ ಹತ್ರ ಮಾತಾಡೋಕೆ ಶುರು ಮಾಡಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಲೇಟ್ ಆಯ್ತು ನನಗೆ. ಒಂದು 5 ನಿಮಿಷ ಲೇಟ್ ಆದರೆ ಪ್ರಳಯ ಏನಾಗಲ್ಲ. ಅಷ್ಟೊಂದು ಪ್ರಾಬ್ಲಮ್ ಆಗೋದಿದ್ರೆ ಹೇಳಿ, ಅಣ್ಣಂಗೆ ನಾನೇ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಆಹಾ, ನೀನು ದೊಡ್ಡ ಹೈಕಮಾಂಡು. ನಿಮ್ಮ ಅಣ್ಣ ನಿನ್ನ ಆರ್ಡ್ರನ್ನ ಫಾಲೋ ಮಾಡ್ತಾನೆ ಅನ್ನೋ ರೇಂಜಿಗೆ ಹೇಳ್ತಿದ್ಯಾ. ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಿಮ್ಮ ಅಣ್ಣ ಇರೋದಕ್ಕಿಂತ ಜಾಸ್ತಿ ಕೋಪಿಷ್ಟ ಆಗ್ತಾನೆ. ಡೋಂಟ್ ವರಿ, ಗಸಗಸೆ ಪಾಯಸ ವಿಷಯ ತೆಗಿತಿದ್ದಂಗೆ ತಣ್ಣಗಾಗಿ ಹೋಗ್ತಾನೆ. ಅಲ್ಲಿಗೆ ಹೋಗೋಷ್ಟರೊಳಗೆ ಪಾಯಸನೂ ತಣ್ಣಗಾಗೋಗಿರುತ್ತೆ. ಅದ್ಯಾ ಅಮ್ಮು ಮತ್ತು ವೇದಾಂತ್ ಮಧ್ಯೆ ಫೀಲಿಂಗ್ಸ್ ಇದೆ ಅಂದ್ಕೊಂಡಾಗ ಬರೀ ಡಿಫ್ರೆನ್ಸಸ್ಸೇ ಕಾಣ್ತಿತ್ತು. ಯಾವಾಗ ವೇದಾಂತ್ಗೆ ಫೀಲಿಂಗ್ಸ್ ಇಲ್ಲ ಅಂತ ಕನ್ಫರ್ಮ್ ಆಯಿತು, ಅವಾಗಿಂದ ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸ್ತಿದೆ ನೋಡು. ಅಣ್ಣಂಗೆ ಫೀಲಿಂಗ್ಸ್ ಇಲ್ಲ ಅಂತ ಯಾರು ಹೇಳಿದ್ದು? ನಾನು ಹೇಳಿದ ಅಮೂಲ್ಯನ ಮೇಲೆ. ನಾನು ಅದನ್ನೇ ಹೇಳ್ತಿರೋದು. ಅಮೂಲ್ಯನ ಜೊತೆ ಸೇರಿ ನೀನು ಅವಳ ಥರನೇ ಲೂಸಾಗಿ ಆಡ್ತಿದ್ಯಾ. ಎಂಥದೂ ಇಲ್ಲ. ಅಣ್ಣಂಗೆ ಅಮ್ಮು ಮೇಲೆ, ಅಮ್ಮುಗೆ ಅಣ್ಣನ ಮೇಲೆ ಖಂಡಿತವಾಗಿ ಫೀಲಿಂಗ್ಸ್ ಇದೆ. ಮತ್ತೆ ಹೊಸದಿಂದ ಸ್ಟಾರ್ಟ್ ಮಾಡಿದ್ಯಲ್ಲ. ಹಾಗೆಲ್ಲ ಫೀಲಿಂಗ್ಸ್ ಇದ್ದಿದ್ದೆ ನಿಜ ಆದರೆ ನಿಮ್ಮಣ್ಣ ಯಾಕೆ ಆ ಸಾಹಿತ್ಯದ ಮಧ್ಯೆ ಹಾಕ್ತೀನಿ ಅಂತ ಹೇಳ್ತಿದ್ರು? ನೀನು ಯಾಕೆ ಫ್ಯಾಕ್ಟ್ನ ಒಪ್ಕೊಳ್ದೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ? ನಂಗೆ ಯಾಕೋ ಜೇಮ್ಸ್ ಜಾಮ ಜಗದೀಶನ್ ಮೇಲೆ ಡೌಟ್ ಕೊಡ. ನನ್ನ ಮಗ ಡೌನ್ ನನ್ನ ಮಗನ ಅಂತ. ಕಾಂತಣ್ಣ, ಈ ಡಿಟೆಕ್ಟಿವ್ ಪಾನಿಪುರಿ ರಂಜಿತಾ ಅಷ್ಟು ಸುಲಭ ಯಾರನ್ನೂ ನಂಬುದಿಲ್ಲ. ಅಂತದ್ರಲ್ಲಿ ಜಗದೀಶ್ ಮೇಲೆ ಒಂದು ನಂಬಿಕೆ ಇಟ್ಟಿದ್ರೆ ಲೆಕ್ಕ ಅವ ಎಷ್ಟು ಪವರ್ಫುಲ್ ಅಂದೇಳಿ. ಆಯ್ತು ಕೊಡ, ನೀನು ನಂಬ್ತೀನಿ. ಇಷ್ಟೊತ್ತಾದ್ರೂ ಈ ದೆವ್ವದ ವಾಯ್ಸ್ ಯಾಕೆ ಕೇಳ್ತಿಲ್ಲ? ಇವನ್ಗೇನಾದ್ರು ವಾಯ್ಸ್ ಕೇಳಿಸ್ತಾ ಇಲ್ಲ? ಈ ದೆವ್ವದ ವಾಯ್ಸ್ಗೆ ಬೈದಲ್ಲಿ ನಾನೇ ಅಡಿಕ್ಟ್ ಆಗ್ಬಿಟ್ಟಿದ್ದೀನ. ಅದು ನಿನ್ನೆ ಡಿನ್ನರ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲಮ್ಮ. ಇಂಪಾರ್ಟೆಂಟ್ ಕೆಲಸ ಬಂತು, ಸೊ ಡಿನ್ನರ್ ಕ್ಯಾನ್ಸಲ್ ಮಾಡಿ ಹಾಗೆ ಬಂದ್ಬಿಟ್ಟೆ. ವಾಟ್? ಡಿನ್ನರ್ಗೆ ಹೋಗ್ಲಿಲ್ವಾ? ಆ್ಯಕ್ಚುಲಿ ಯಾಮ ಇಂಪಾರ್ಟೆಂಟ್ ಕೆಲಸ ಬಂತು. ಸೊ ವೇದಾಂತ್, ಆ ಹುಡುಗಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತಾನೆ ನಾನು ಡಿನ್ನರ್ ಅರೇಂಜ್ ಮಾಡಿದ್ದೆ. ನೀನು ಅದನ್ನು ಮಿಸ್ ಮಾಡ್ಕೊಂಡಿಯಲ್ಲ. ಅವನು ಹುಡುಗಿನ ಕರ್ಕೊಂಡೇನೆ ಅವನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದಂತಲ್ಲ. ಅಮ್ಮ, ನೀನು ಹೀಗೆಲ್ಲ ಗೊಣಗಬೇಡ. ಏನಂದೆ ಇನ್ನೊಂದ್ಸಲ ಹೇಳು. ಅಯ್ಯೋ, ಅದು ನನ್ನ ಇಷ್ಟ ಕಣೆ. ನಾನು ಹೇಗೆ ಮಾತಾಡಬೇಕು ಅಂತ ನೀನು ಹೇಳ್ಕೊಡ್ಬೇಕಾ? ಅಲ್ವೇನೋ ವಿಕ್ಕಿ? ಅಲ್ವಾ ಮತ್ತೆ, ಮದರ್ ಇಂಡಿಯಾಗೆ ಮದರ್ ನೀವು ಕೇಳಬೇಕಾ? ಇವಳು ಬಾಯಿ ಮುಚ್ಚೋಕೆ ಅತ್ತನೇ ಸರಿ. ಅಲ್ಲ ವೇದಾಂತ್, ನಿನಗೆ ಅಷ್ಟೊಂದು ಅರ್ಜೆಂಟ್ ವರ್ಕು ಏನು ಬಂತು? ಅಮ್ಮ ನಿಧಾನಕ್ಕೆ ಹೇಳ್ತೀನಮ್ಮ, ಆಫೀಸಿಗೆ ಟೈಮ್ ಆಗ್ತದೆ. ತಿಂಡಿ ತಿಂದ್ಕೊಂಡು ಹೋಗು. ಮೇಡಮ್ ಹಸ್ವಿಲ್ಲ, ಐ ಹ್ಯಾವ್ ಅ ಕ್ಲೈಂಟ್ಸ್ ಮೀಟಿಂಗ್ ಟು ಅಟೆಂಡ್. ಮತ್ತ್ಯಾಕೆ ಇಲ್ಲಿಗೆ ಬಂದೆ? ಅದು ಅಮ್ಮ ಬಂದು ಹೇಳ್ತೀನಮ್ಮ.
ಅಣ್ಣಂಗೆ ಅವ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಅರ್ಥ ಆಗದೆ ಇರ್ಬೋದಲ್ವಾ? ಅಂದ್ರೆ ವಿಕ್ಕಿ ಅಣ್ಣ ಈಗಾದ್ರೂ ತಲೆಗೆ ಹೊಳಿತಲ್ಲ ನೋಡಿ. ಈಗ ನಿಮ್ಮ ಮತ್ತೆ ವಿಕ್ಕಿ ಅಣ್ಣನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಎತ್ತಿಗೆ ಜ್ವರ ಬಂದರೆ ಕೋಣಕ್ಕೆ ಬರೆ ಹಾಕಿದ್ರಂತೆ, ಹಾಗಾಯ್ತು ನಮ್ಮ ಕತೆ. ಕೋಣ ಅಂತ ಒಪ್ಕೊಂಡಲ್ಲ, ಅಷ್ಟೇ ಸಾಕು ಬಿಡಿ. ಅದಾಗಿರಲಿ, ಮೊದಲು ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಈಗ ನೀವು ಮತ್ತು ವಿಕ್ಕಿ ಅಣ್ಣ ಸೇರಿಕೊಂಡು ಅಣ್ಣಂಗೆ ಅಮ್ಮು ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲ, ಹುಲಿ ಬೋನೊಳಗೆ ಕಳಿಸೋದಲ್ಲದೆ ಅದ್ರ ಕಿವಿಲ್ ಜೋಕ್ ಬೇರೆ ಹೇಳಬೇಕು ಅಂತಿದೆಯಲ್ಲ. ಹೇಳಿದಷ್ಟು ಮಾಡಿ, ತರಲೇ ಸಾಕು. ಹೊರಡಿ, ಲೇಟ್ ಆಯಿತು ಅಂದ್ರಲ್ಲ. ಸರಿ ಬಿಡು, ಹೋಗ್ತೀನಿ. ಇದ್ಯಾಕೋ ನೀನು ಸೂಪರ್ ಅಂತ ಬರೀ ಮಾತದು ಹೇಳೋದು ಕಷ್ಟ, ಅದಕ್ಕೆ ಸೂಪರ್ ತಂಗಿ, ಸೂಪರ್ ಹೆಂಡತಿ, ಈಗ ಸೂಪರ್ ಅತ್ತಿಗೇನೋ ಆಗ್ಬಿಟ್ಟೆ. ತ್ರಿಬಲ್ ರೋಲ್ ಮಾಡ್ತಿರೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನೋಡು. ಅಮ್ಮು ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೋಸ್ಕರ ಎಷ್ಟು ರೋಲ್ ಬೇಕಿದ್ರು ಒಟ್ಟಿಗೆ ಪ್ಲೇ ಮಾಡ್ತೀನಿ. ಎಷ್ಟೇ ಆದರೂ ನನ್ನ ಹೆಂಡತಿ ಅಲ್ವಾ. ಬಾಯ್, ಟೇಕ್ ಕೇರ್. ಟ್ರಿಬಲ್ ರೋಲ್ ಬಗ್ಗೆ ಮಾತಾಡಿ ಒಂದೇ ಕಿಸ್ಕೊಟ್ಟೋದು ಕಂಜೂಸ್. ಭಜ್ರಂಗಿ, ನಿನ್ನ ಗದೆ ನನ್ನ ಕೈಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ನೀನೇ ಇದೆಯಾ. ದಯವಿಟ್ಟು ನನ್ನ ಕೈ ಕೊಡಬೇಡ ಭಜ್ರಂಗಿ. ಯಾವುದೇ ಕಾರಣಕ್ಕೂ ಇವತ್ತು ಬಾಸ್ ನನ್ನ ನೋಡಬಾರ್ದಷ್ಟೇ. ಅಪ್ಪಿ ತಪ್ಪಿ ಬಾಸ್ ಏನಾದರೂ ಎದುರಿಗೆ ಬಂದರೆ ನಾಚಿಕೆ ಆಗಿ ಪ್ರೀತಿ ಉಕ್ಕಿ ಹರಿದು ತಡ್ಕೊಳಕ್ಕಾಗದೆ ನಾನು ಸತ್ತೇ ಹೋಗ್ತೀನಷ್ಟೇ. ಅಪ್ಪ, ಬಾಸ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಲ್ಯಾಪ್ಟಾಪ್ ಎತ್ಕೊಂಡು ಕೆಫೆಟೇರಿಯಾಗೆ ಹೋಗಿ ಅಲ್ಲಿಂದನೇ ವರ್ಕ್ ಮಾಡಬೇಕು. ಭಜ್ರಂಗಿನೂ ನನ್ನ ಮೇಲೆ ಕೋಪಿಸ್ಕೊಂಡ್ಬಿಟ್ನಾ. ಈಗ ತಾನೇ ಬೇಡ್ಕೊಂಡಿದ್ದು ಹೊಳೆಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗೋಯ್ತು. ನೀನು ಲೀವ್ ತೊಗೊಂತೀಯ ಅಂದ್ಕೊಂಡಿದ್ದೆ, ಬಟ್ ಬಂದಿಯಲ್ಲ. ಐ ಲೈಕ್ ಯು ವರ್ಕ್ ಕಮಿಟ್ಮೆಂಟ್. Excuse me, Amulya. Amulya.